ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನಾನು 1 kg ಫಿಶ್ ತಗೊಂಡಿದ್ದೀನಿ. ಫಿಶ್ಶು ಚೆನ್ನಾಗಿ ತಳ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 20-25 ಎಸಳಿದೆ ಅದು. ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. ಇದು ಕಟ್ ಮಾಡ್ಕೊಳ್ತೀನಿ. 1 ಇಂಚ್ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ 7-8 ಕಾಳು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರುಬ್ಕೊಂಡು ಬರ್ತೀನಿ. ತುಂಬ ನೀರು ಹಾಕಿ ರುಬ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ಮುಂಚೆನೇ 50 ಗ್ರಾಮ್ ಅಷ್ಟು ಹುಣ್ಸೆಹಣ್ಣು ತಗೊಂಡು ನೆನೆ ಹಾಕ್ಬಿಟ್ಟಿದ್ದೀನಿ. ಈ ಹುಣ್ಸೆಹಣ್ಣು ಚೆನ್ನಾಗಿ ಈ ಥರ ಕ್ಯೂಚ್ಕೋಬೇಕು. ಇದು ರಸ ಎಲ್ಲ ತಗೊಳ್ಬೇಕು. ಈಗ ನಾನು ಒಂದು ಪ್ಲೇಟ್ ತಗೊಂಡಿದ್ದೀನಿ. ಪ್ಲೇಟಿಗೆ ಈಗ ಮಸಾಲೆ ಮಾಡ್ಕೊಳ್ಳೋಣ. ಫಸ್ಟು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು. ಗರಂ ಮಸಾಲ 1 ಚಿಕ್ಕ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಅರ್ಧ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಾರ್ನ್ಫ್ಲೋರೇ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ತೆರ್ಕೊಂಡು ಬಂದಿದ್ದೀನಿ. ಇದು ನುಣ್ಣಿಗೆ ಇದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ನೀವು. ಹುಳಿಗೆ ನಿಂಬೆಹಣ್ಣಿಗಿಂತ ಹುಣಸೆ ಹುಳಿ ತುಂಬ ರುಚಿ ಕೊಡುತ್ತೆ, ತುಂಬಾ ರುಚಿ ಕೊಡುತ್ತೆ. ಈಗ ನಾನು ಹುಣಸೆಹಣ್ಣು ಕ್ಯೂಚಿದ್ನೆಲ್ಲ ಆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಳ್ಬೋದು. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿ ನೋಡ್ಕೊಳ್ಳಿ, ಸ್ವಲ್ಪ ಬೇಕಂದರೆ ರುಚಿ ನೋಡ್ಕೊಳ್ಬೋದು. ಈಗ ಸ್ವಲ್ಪ ಉಪ್ಪು ಬೇಕಂದರೆ ಹಾಕ್ಕೊಳ್ಬೋದು. ಈಗ ಫಿಶ್ಗೆ ಮಸಾಲೆ ಹಚ್ಚೋಣ. ನಾನು ಫಿಶ್ ತಗೊಂಡಿದ್ದೀನಿ, ನನ್ನ ಪೀಸು. ಈ ಥರ ಮಸಾಲೆ ಎಲ್ಲದಕ್ಕೂ ಹಚ್ಕೊಳ್ತೀನಿ. ಎಲ್ಲದಕ್ಕೂ ಚೆನ್ನಾಗಿ ಈ ಥರ ಹಚ್ಕೋಬೇಕು. ಈ ಥರ ಹಚ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಳ್ಳಿ. ಹಾಗೆ ಒಂದು ಪೀಸ್ ತಗೊಳ್ಳಿ, ತಿರ್ಗಾ ಚೆನ್ನಾಗಿ ಈ ಥರ ಹಚ್ಕೊಳ್ಳಿ. ಮಸಾಲೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಸಾಲೆ ಈ ಥರ ಹಚ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡು ಬರಬೇಕು. ಒಂದು ಪಾತ್ರೆಲಿ ಇಡ್ತಾಯಿದ್ದೀನಿ ಮಸಾಲೆ ಹಚ್ಕೊಂಡು. ಈಗ ನಾನು ಎಲ್ಲನೂ ಹಾಗೆ ಹಚ್ಕೊಂಡು ಬರ್ತೀನಿ. ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ್ದೀನಿ. ಈಗ 1-2 ಅವರ್ ಚೆನ್ನಾಗಿ ರೆಸ್ಟ್ ಕೊಡೋಣ. ಇದೆಷ್ಟು ರೆಸ್ಟ್ ತಗೊಳುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನು ಒಂದು ಲಿಡ್ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ 1-2 ಅವರು. ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದು ಬಿಡುತ್ತೆ. ಆವಾಗ ಫ್ರೈ ಮಾಡ್ಕೊಳ್ಬೋದು. ಈಗ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಅಂಟಿಸಿ ನಾನು ತವಾ ಇಟ್ಟಿದ್ದೀನಿ. ತವಕ್ಕೆ 4-5 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ.
ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಬೋಣ. ನೋಡಿ, ಫಿಶ್ ಈಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಲಿಡ್ ಮುಚ್ತಾ ಇದ್ದೀನಿ. ಒಂದು ಲಿಡ್ ಮುಚ್ಚಿಬಿಟ್ಟು 2 ನಿಮಿಷಕ್ಕೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಈಗ 2 ನಿಮಿಷ ಆಗಿದೆ. ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ಸಾಕು, ಬೇಗ ಬೆಂದೋಗ್ಬಿಡುತ್ತೆ ಫಿಶ್ಶು. ಈಗ 2 ನಿಮಿಷ ಆಗಿದೆ, ನೋಡೋಣ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಒಂದೆರಡು ಸತಿ ತಿರುಗಿಸಿ ಸಾಕು, ಆ ಕಡೆ ಈ ಕಡೆ ಬೆಂದೋಗ್ಬಿಟ್ಟಿರುತ್ತೆ ಅದು. ಇದರಲ್ಲಿ ಮುಚ್ಚಿ 1-2 ನಿಮಿಷ. ಈಗ ನೋಡೋಣ, ಚೆನ್ನಾಗಿ ಫ್ರೈ ಆಗಿದೆ. ಇದಾಗಿದೆ, ಇದು ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದು ಫಿಶ್ ಫ್ರೈ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಿಶ್ ಫ್ರೈ ರೆಡಿ ಆಯಿತು. ಸ್ವಲ್ಪ ನಿಂಬೆನ ಈ ಥರ ಮೇಲೆ ಹಾಕ್ಕೊಂಡು ಬೆಂದೋಗ್ಬಿಟ್ಟಿದೆ. 1-2 ನಿಮಿಷ ಸಾಕು. ಈ ಫಿಶ್ ಫ್ರೈ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡೋಣ, ಟೇಸ್ಟ್ ತುಂಬ ಚೆನ್ನಾಗಿದೆ, ಖಾರವಾಗಿ. ನೀವು ಒಮ್ಮೆ ಟ್ರೈ ಮಾಡಿ.